ಸುಮಾರು 3125 ವರ್ಷಗಳಿಂದೆ 3145 ವರ್ಷಗಳ ಹಿಂದೆ ದಾವೀದನು ಬಂದಿರುವಂಥದ್ದು. ಮಹಾಕವಿ ಅಂತ, ಮಹಾನ್ ಕವಿ, ಇಸ್ರಾಯೇಲಿಯರ ವರ ಕವಿ ಅಂತ ಆತನಿಗೆ ಹೆಸರು. ಸೊ ಅಂತ ಒಬ್ಬ ಕವಿ ಇಲ್ಲಿ ಬರೀತಾರೆ, ದೇವರೇ ದುಷ್ಟ ಆಲೋಚನೆಯಂತೆ ಯಾವುದು ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ಳದೆ ದೇವ್ರೆ, ಪಾಪಾತ್ಮನಿಗೆ ಎಲ್ಲಿ ಸಿಕ್ಕಿದ್ರೆ ಯಾರು ಸಿಕ್ಕಿದ್ರೆ ತಲೆ ಒಡೆದು ಮೋಸ ಮಾಡಿ ಬಾಯಿ ದುಡುಕ್ಸಿ ಹಿಂದೆಯಿಂದ ಯಾರು ಕುಡ್ಕೊಂಡ್ಬಿಡ್ಬೇಕು. ನಾನು ಏನಕ್ಕೆ? ನಾನು ಚೆನ್ನಾಗಿರ್ಬೇಕು, ನನ್ನ ದೇಹಕ್ಕೆ ಬೇಕಾಗಿರೋ ಸುಖಗಳು, ನನ್ನ ಕುಟುಂಬಕ್ಕೆ ಬೇಕಾಗಿರೋ ಸುಖಗಳು, ನನ್ನ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕು, ನನ್ನ ಆಸ್ತಿಗಳೆಂಬಂತ ಭ್ರಷ್ಟ ವ್ಯವಸ್ಥೆ, ಭ್ರಷ್ಟ ಜೀವನ ನಡೆಸೋದಕ್ಕೆ ಇರ್ತಾನೆ ಮನುಷ್ಯ. ಆದ್ರೆ ಅವನಿಗೆ ತಿಳುವಳಿಕೆನೇ ಕೊಡೋದಿಲ್ಲ. ಅವನಿಗೆ ನೀನ್ ಸುಖವಾಗಿರೋ ದಣಿ, ನನಗೆ ಸ್ವಲ್ಪ ನೋಡ್ಕೊಂಡ್ಬಿಡು, ನಾನ್ ಲೆಕ್ಕದಲ್ಲಿ ನೀನ್ ಬೇಕಂದ್ರೆ ತಥಾಸ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಿ, ಸರ್ಕಾರಕ್ಕೆ ಲೆಕ್ಕನೇ ತೆಗೆದಂಗೆ ಮಾಡ್ಬಿಡ್ತೀನಿ. ಪ್ರಜೆ ಇಸ್ರೇಲ್ ಎಂಬಂತ ದೇವರ ರಾಜ್ಯ, ಅದು ಯೆಹೋವನ ರಾಜ್ಯ, ಮೋಸ ಮಾಡಂಗಿಲ್ಲ.